ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ನಾವು ಕಂಪ್ಯೂಟರ್ ಅವೇರ್ನೆಸ್ ಅನ್ನ ಕಲಿತಾ ಬರ್ತಾ ಇದ್ವಿ. ಸೊ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಸೊ ಎಲ್ರಿಗೂ ಕೂಡ ಯಾರ್ಯಾರು ಆರ್ಟ್ಸ್ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ನಲ್ಲಿ ಇರ್ತೀರಾ ಅವರಿಗೆ ಈ ಟಾಪಿಕ್ ಸ್ವಲ್ಪ ಕಷ್ಟ ಅನ್ಸುತ್ತೆ, ಏನು ಅರ್ಥನೇ ಆಗೋದಿಲ್ಲ. ಯಾಕಂತಂದ್ರೆ ನಾವು ಕಲಿತಾ ಇರೋದು ಲಾಜಿಕ್ ಗೇಟ್ಸ್. ಸೊ ಸ್ನೇಹಿತರೆ, ನಾವು ಕೂಡ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅನ್ನ ಮಾಡ್ತಾ ಈ ಲಾಜಿಕ್ ಗೇಟ್ಸ್ ಅನ್ನ ಕಲ್ತಿದ್ವಿ. ನಮಗೆ 5 ಅಂಕದ ಪರೀಕ್ಷೆಯಲ್ಲಿ ಕೇಳ್ತಾ ಇದ್ರು ಇಂಜಿನಿಯರಿಂಗ್ ನಲ್ಲಿ. ಸೊ ಆ ರೀತಿ ಒಂದು ಇಂಜಿನಿಯರಿಂಗ್ ಟಾಪಿಕ್ ಇದೆ ಇದು ಲಾಜಿಕ್ ಗೇಟ್ಸ್. ಸೊ ಹಾಗಾದ್ರೆ ಸರ್ ನಾವ್ ಯಾಕೆ ಇದನ್ನ ಕಲಿಬೇಕು ಕಂಪ್ಯೂಟರ್ ನಲ್ಲಿ ಅವೇರ್ನೆಸ್ ಅಲ್ಲಿ ಅಂದ್ರೆ, ನೀವು ಇದನ್ನ ಅರ್ಥ ಮಾಡ್ಕೊಂಡ್ರೆ ಒಂದು ಬೇಸಿಕ್ ಸರ್ಕ್ಯೂಟ್ ರಚನೆ ನಿಮಗೆ ಅರ್ಥ ಆಗತ್ತೆ. ಸೊ ಅದರಿಂದ ನೀವು ಯಾವ ರೀತಿ ಕಂಪ್ಯೂಟರ್ ಮಾಡಲಾಗಿದೆ ಅಂತ ಅನ್ನೋದು ಕೂಡ ಅರ್ಥ ಆಗುತ್ತೆ. ಇದೊಂದು ಜಸ್ಟ್ ಕಂಪ್ಯೂಟರ್ ಅವೇರ್ನೆಸ್. ಸೊ ಇದು ತುಂಬಾ ಸುಲಭವಾಗಿದೆ, ನಿಮಗೆ ತುಂಬಾ ಸುಲಭ ರೀತಿಯಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ನಿಮ್ಗೆ ಇದ್ರಲ್ಲಿ ಏನ್ ಕೇಳ್ತಾರೆ ಅಂದ್ರೆ, ಒಂದು ಲಾಜಿಕ್ ಗೇಟ್ಸ್ ಕೇಳ್ತಾರೆ, ಅಥವಾ ಲಾಜಿಕ್ ಗೇಟ್ಸ್ ನ ಟ್ರೂತ್ ಟೇಬಲ್ ಕೇಳ್ತಾರೆ, ಅಥವಾ ಅದರ ಮೇಲೆ MCQ ಮಾಡಿ ಕೇಳ್ತಾರೆ. ಅಂದ್ರೆ ಉದಾಹರಣೆಗೆ 2 ಇನ್ಪುಟ್ ಹೈ ಕೊಟ್ರೆ ಲೋ ಬರೋದು ಯಾವುದು, ಈ ರೀತಿ ಕ್ವಶನ್ಸ್ MCQs ಮಾಡಿ ಕೇಳ್ತಾರೆ. ಆರ್ ಸ್ವಲ್ಪ ಕಷ್ಟ ಮಾಡಬೇಕು ಅಂದ್ರೆ ಇದರ ರಿಯಲೈಸೇಷನ್ ಅನ್ನ ಕೇಳ್ತಾರೆ. ಅದನ್ನ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಎಲ್ಲ ಫ್ರೆಂಡ್ಸ್ ಯಾರ್ಯಾರು ನೋಡ್ತಾ ಇದ್ದೀರಾ, ಸೊ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಡಿಯೋನ ಕಳಿಸಿ ತಿಳಿಸಿ. ಯಾಕಂತಂದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಸೊ ಡಾಟಾ ರೆಪ್ರೆಸೆಂಟೇಷನ್ ಚಾಪ್ಟರ್ ನಲ್ಲಿ ಒಂದು ಕನ್ವರ್ಜನ್ಸ್, ನಂಬರ್ ಸಿಸ್ಟಮ್ ನ ಕನ್ವರ್ಜನ್ಸ್ ಅನ್ನ ನಾನು ನಿಮಗೆ ಇದುವರೆಗೂ 6 ಭಾಗದ ವಿಡಿಯೋಗಳಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಲಾಜಿಕ್ ಗೇಟ್ಸ್ ಅನ್ನ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಸ್ನೇಹಿತರೆ, ಈ ವಿಡಿಯೋ ನೋಡೋ ಮುಂಚೆ ಒಂದು ನೋಟ್ಸ್ ಅನ್ನ ಇಟ್ಕೊಳ್ಳಿ. ಸೊ ನಾ ಹೇಳ್ಕೊಟ್ಟಂಗೆ ಅದನ್ನ ಬರ್ಕೊಳ್ತಾ ಹೋಗಿ, ನಂತರದಲ್ಲಿ ನೀವು ಇದನ್ನ ಸುಲಭವಾಗಿ ಅಟೆಂಡ್ ಮಾಡಬಹುದು. ಸೊ ಸ್ನೇಹಿತರೆ, ಈ ಕಾನ್ಸೆಪ್ಟ್ ಅನ್ನ ನೀವು ಅರ್ಥ ಮಾಡ್ಕೊಳ್ಳಕ್ಕೆ ಕಂಪ್ಯೂಟರ್ ಯಾವ ರೀತಿ ಮೂಲಭೂತವಾಗಿ ವರ್ಕ್ ಆಗುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ನೋಡಿ ಸ್ನೇಹಿತರೆ, ಕಂಪ್ಯೂಟರ್ ನಲ್ಲಿ ಮನುಷ್ಯರ ಭಾಷೆ ಅರ್ಥ ಆಗಲ್ಲ, ಕಂಪ್ಯೂಟರ್ ಅರ್ಥ ಆಗೋದು ಕರೆಂಟ್ ಇಂದ. ಸೊ ಕರೆಂಟ್ ನಾವೇನ್ ಪವರ್ ಆನ್ ಮಾಡ್ತೀವಲ್ವಾ, ಸೊ ಬೂಟಿಂಗ್ ಆಗುತ್ತೆ, ಕಂಪ್ಯೂಟರ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಕಂಪ್ಯೂಟರ್ ನಲ್ಲಿ ಏನಾಗುತ್ತೆ, ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಇಂದ ಅದು ವರ್ಕ್ ಆಗುತ್ತೆ. ಎಲೆಕ್ಟ್ರಿಕಲ್ ಸಿಗ್ನಲ್ ಹೈ ಆರ್ ಎಲೆಕ್ಟ್ರಿಕಲ್ ಸಿಗ್ನಲ್ ಲೋ, ಅಥವಾ ಬೈನರಿ ಭಾಷೆಯಲ್ಲಿ 1 ಅಥವಾ 0, ಈ ರೀತಿ ಕಂಪ್ಯೂಟರ್ಗೆ ಅರ್ಥ ಆಗುತ್ತೆ. ಬಟ್ ನಿಮಗೆ ಕ್ವಶನ್ ಬರ್ಬೋದು, ಸರ್ ಯಾವ ರೀತಿ ಸರ್ ಇದು 1 0 ಆಯ್ತು ಎಲೆಕ್ಟ್ರಿಕಲ್ ಸಿಗ್ನಲ್ ಇಂದ ವರ್ಕ್ ಆಗುತ್ತೆ, ಬಟ್ ಯಾವ ರೀತಿ ಇದು ಪ್ರೊಸೆಸ್ ಮಾಡುತ್ತೆ ಸರ್? ಅಷ್ಟೊಂದು ನಾವೇನೇನೋ ಮಾಡ್ತೀವಿ, ಫೈಲ್ ಮೂವ್ಮೆಂಟ್ ಮಾಡ್ತೀವಿ, ಡಿಲೀಟ್ ಮಾಡ್ತೀವಿ, ಕ್ರಿಯೇಟ್ ಮಾಡ್ತೀವಿ, ಎಡಿಟ್ ಮಾಡ್ತೀವಿ, ಇವೆಲ್ಲ ವ್ಯವಸ್ಥೆ ಒಂದು ಕೇವಲ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಇಂದ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ನೀವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಈ ಲಾಜಿಕ್ ಗೇಟ್ಸ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ನೋಡಿ ಸ್ನೇಹಿತರೆ, ಬೂಲಿಯನ್ ಜಾರ್ಜ್ ಬೂಲ್ ಅಂತ ಹೇಳ್ಬಿಟ್ಟು ಒಬ್ರು ಸೈಂಟಿಸ್ಟ್ ಇರ್ತಾರೆ. ಸೊ ಅವರು 1900s 1800s ನಲ್ಲಿ ನಿಮ್ಗೆ ಒಂದು ಬೂಲಿಯನ್ ಆಲ್ಜಿಬ್ರಾ ಅಂತ ಅಂದ್ಬಿಟ್ಟು ಕಂಡುಹಿಡಿತಾರೆ. ಸೊ ಆ ಬೂಲಿಯನ್ ಆಲ್ಜಿಬ್ರಾಗೆ ಇನ್ನೊಬ್ರು ವ್ಯಕ್ತಿ ಅದನ್ನ ಲಾಜಿಕ್ ಗೇಟ್ಸ್ ಅನ್ನ ಬಳಸಿ ರಿಯಲೈಸ್ ಮಾಡ್ತಾರೆ. ಸೊ ಆಗ ಒಂದು ಕ್ರಾಂತಿ ಆಗೋಗುತ್ತೆ ಕಂಪ್ಯೂಟರ್ ಅಭಿವೃದ್ಧಿ ಕ್ಷೇತ್ರದಲ್ಲಿ. ಯಾಕಂದ್ರೆ ನಾವು ಲಾಜಿಕ್ ಗೇಟ್ಸ್ ಮುಖಾಂತರ ಯಾವ ರೀತಿ ಒಂದು ಬೂಲಿಯನ್ ಆಲ್ಜಿಬ್ರಾನ ಅಚೀವ್ ಮಾಡಿದ್ವಿ, ಅದೇ ರೀತಿ ಆ ಬೂಲಿಯನ್ ಆಲ್ಜಿಬ್ರಾನ ಇಟ್ಕೊಂಡು ಯಾವ ರೀತಿ ಅದನ್ನ ಪ್ರೊಸೆಸರ್ನಾಗಿ ಮಾಡಿದ್ವಿ ಅನ್ನೋದು ಒಂದು ರೋಚಕ ಕಥೆ ಸ್ನೇಹಿತರೆ. ಸೊ ಹಾಗಾಗಿ ಆ ಲಾಜಿಕ್ ಗೇಟ್ಸ್ ಅನ್ನ ಕಲಿತಾ ಹೋಗೋಣ. ಸೊ ತುಂಬಾ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಸ್ನೇಹಿತರೆ ನೋಡಿ, ನಿಮ್ಗೆ ಉದಾಹರಣೆಗೆ ನೀವು ಒಂದು ಫೈಲ್ ಮಾಡಿದ್ದೀರಾ, ಉದಾಹರಣೆಗೆ ನಿಮ್ದು ಯಾವುದೋ ಒಂದು ಫೋಟೋಸ್ ಗಳನ್ನ ಒಂದು ಕಂಪ್ಯೂಟರ್ ಫೋಲ್ಡರ್ ನಲ್ಲಿ ಇಟ್ಟಿದ್ದೀರಾ. ನೀವೇನ್ ಮಾಡ್ತೀರಾ, ಅಲ್ಲಿ ಹೋಗಿ ಸಾರ್ಟ್ ಅಂತ ಒಂದು ಆಪ್ಷನ್ ಇರುತ್ತಲ್ವಾ. ಅಂದ್ರೆ ನಿಮಗೆ ಬೇಡ ಸರ್, ನಮ್ಗೆ ಫಸ್ಟ್ 2021 ತಗ್ಸ್ಕೊಂಡಿದ್ದ ಫೋಟೋ ಮೊದಲು ಬರಬೇಕು, ಅಂದ್ರೆ ತುಂಬಾ ಹಳೆ ಫೋಟೋ ಫಸ್ಟ್ ಬರಬೇಕು, ಆಮೇಲೆ ರೀಸೆಂಟ್ ಆಗಿ ತಗೊಂಡಿರೋದು ಲಾಸ್ಟಿಗೆ ಬರಬೇಕು, ಈ ರೀತಿ ಏನೋ ಸಾರ್ಟ್ ಮಾಡ್ಬೇಕಾಗಿರುತ್ತೆ. ನೀವು ಅಲ್ಲಿ ನೀವು ಸಾರ್ಟ್ ಆಪ್ಷನ್ ಕೊಡ್ತೀರಾ ಕಂಪ್ಯೂಟರ್ ನಲ್ಲಿ. ಸಾರ್ಟ್ ಕೊಟ್ಟಾಗ ಏನಾಗುತ್ತೆ, ಸಾರ್ಟ್ ಬೈ ಅಂತ ಕೇಳುತ್ತೆ. ಅಂದ್ರೆ ಯಾವ ಮುಖಾಂತರ ನೀವು ಸಾರ್ಟ್ ಮಾಡ್ತೀರಾ ಅದನ್ನ ಅಂತ, ಡೇಟ್, ನೇಮ್, ಫೈಲ್ ಸೈಜ್ ಈ ತರ ಕೇಳ್ತಾ ಹೋಗುತ್ತೆ. ನೀವು ಬೈ ಡೇಟ್ ಅಂತ ಕೊಟ್ರೆ ಅಸೆಂಡಿಂಗ್ ಡಿಸೆಂಡಿಂಗ್ ಅಂತ ಕೇಳುತ್ತೆ. ಅಂದ್ರೆ ಆರೋಹಣದಲ್ಲಿ ಮಾಡ್ಬೇಕಾ ಆರೋಹಣದಲ್ಲಿ ಮಾಡ್ಬೇಕಂತ ಕೇಳುತ್ತೆ. ಸೊ ಅದನ್ನ ನೀವು ಕೊಟ್ಟ ತಕ್ಷಣ, ಈಗ ಅಸೆಂಡಿಂಗ್ ಅಂತ ಅಂದ್ರೆ ಚಿಕ್ಕದಿಂದ ದೊಡ್ಡ ತನಕ, ಡಿಸೆಂಡಿಂಗ್ ಅಂದ್ರೆ ದೊಡ್ಡದಿಂದ ಚಿಕ್ಕ ತನಕ. ಸೊ ನೀವು ಚಿಕ್ಕದಿಂದ ದೊಡ್ಡದ್ ಕೊಡ್ತೀರಾ ಅನ್ಕೊಳ್ಳಿ, ಅಂದ್ರೆ ಡೇಟ್ ವೈಸ್. ಸೊ ಅವಾಗ ಏನಾಗುತ್ತೆ, ನಿಮ್ಮ ಮೊದಲ ಫೋಟೋಸ್ ಫಸ್ಟಿಗೆ ಬರುತ್ತೆ, ಈಗ ರೀಸೆಂಟ್ ಆಗಿ ತಗೊಂಡಿರೋ ಫೋಟೋಸ್ ಲಾಸ್ಟಿಗೆ ಬರುತ್ತೆ. ಸೊ ನೀವು ಯೋಚನೆ ಮಾಡಿ, ಒಂದು ಕಂಪ್ಯೂಟರ್ ನಲ್ಲಿ ಈ ರೀತಿಯಾದಂತಹ ಸಾರ್ಟಿಂಗ್ ಯಾವ ಮುಖಾಂತರದಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇದು ತುಂಬಾ ಡೇಟ್ ವೈಸ್ ಅದು ಜೋಡಿಸ್ಕೊಳ್ತಾ ಬರುತ್ತಲ್ವಾ, ಅದು ಮತ್ತೆ ಬೇಗ ಆಗತ್ತೆ. ಸೊ ಈ ತರದೊಂದು ಪ್ರೊಸೆಸಿಂಗ್ ಶಕ್ತಿ ಕಂಪ್ಯೂಟರ್ಗೆ ಹೇಗೆ ಬರುತ್ತೆ ಅಂದ್ರೆ, ಅದರಲ್ಲಿ ಒಂದು ಲಾಜಿಕ್ ಯೂನಿಟ್ ಇರುತ್ತೆ ಸ್ನೇಹಿತರೆ, ಒಂದು ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ALU ಅಂತ ಇರುತ್ತೆ. ಸೊ ಅವು ಸಾರ್ಟಿಂಗ್ ಮಾಡೋದಾಗಿರ್ಬೋದು, ಅಥವಾ ಒಂದಕ್ಕೆ ಒಂದು ಸೈಜ್ ನ ವೇರಿಯನ್ನ ಕಂಪೇರ್ ಮಾಡೋದಾಗಿರ್ಬೋದು, ಅದನ್ನ ಮಾಡುತ್ತೆ. ಅದನ್ನ ಯಾವ್ದನ್ನ ಬಳಸ್ಕೊಂಡು ಮಾಡುತ್ತೆ ಅಂದ್ರೆ, ಈ ಲಾಜಿಕ್ ಗೇಟ್ಸ್ ಗಳನ್ನ ಬಳಸ್ಕೊಂಡು ಮಾಡುತ್ತೆ. ಸೊ ಈ ಲಾಜಿಕಲ್ ಆಪರೇಷನ್ಸ್ ಅನ್ನ ನಾವು ಕಲಿತಾ ಹೋಗ್ತೀವಿ. ಸೊ ಇಂದಿಷ್ಟು ಒಂದು ಇಂಟ್ರಡಕ್ಷನ್
ತಕ್ಷಣ ನಿಮಗೆ ಸಾಕು ಅಂತ ಅನ್ಕೊಂತೀನಿ. ಸೊ ಒಂದು ಬೇಸಿಕ್ ಐಡಿಯಾ ಬಂದಿದೆ. ಸೊ ಈಗ ಯಾವ ರೀತಿ ಗೇಟ್ಸ್ ಇದೆ, 7 ತರ ಇದೆ ಸ್ನೇಹಿತರೆ, 7 ಗೇಟ್ ಇದೆ. ಇದನ್ನ ಕರೆಕ್ಟ್ ಆಗಿ ಕಲ್ತಿ ಟ್ರೂತ್ ಟೇಬಲ್ ನ ಕಲ್ತ್ರೆ ಪರೀಕ್ಷೆಯಲ್ಲಿ ನೀವು ಇದನ್ನ ಕಾನ್ಫಿಡೆಂಟ್ ಆಗಿ ಅಟೆಂಡ್ ಮಾಡಬಹುದು. ಸೊ ಮೊದಲನೇ ಗೇಟಿಗೆ ಬರೋಣ. ಸೊ ಸ್ನೇಹಿತರೆ, ಸ್ಕ್ರೀನ್ ಮೇಲೆ ಕಾಣ್ತಿರೋದನ್ನ ಗೇಟ್ ಅನ್ನ ಯಾವ ರೀತಿ ಕಾಣ್ತಿದ್ಯೋ ಅದೇ ರೀತಿ ನಿಮ್ ನೋಟ್ಸ್ ನಲ್ಲಿ ಬರ್ಕೊಳ್ಳಿ. ಸೊ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಆರ್ ಗೇಟ್ ಅಂತ ಕರಿತೀವಿ. ಸೊ ಆರ್ ಅಂದ್ರೆ ಏನು ಅಂತ ಅಂದ್ರೆ ಈ ಒಂದು ಗೇಟ್ ಅನ್ನ ನಾವು ಬಳಸಿದ್ರೆ, ಗೇಟ್ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಅಂದ್ರೆ ನೀವು ದೊಡ್ಡ ಮನೆಗೆ ಹಾಕೋ ಗೇಟ್ ಅಲ್ಲ ಸ್ನೇಹಿತರೆ, ಇದು ಲಾಜಿಕಲ್ ಗೇಟ್. ಇಷ್ಟೇ ಚಿಕ್ಕದಿರುತ್ತೆ, 8 ರೂಪಾಯಿ 10 ರೂಪಾಯಿ 12 ರೂಪಾಯಿ ವೆಚ್ಚ ಇರುತ್ತೆ ಇದಕ್ಕೆ. ಸೊ ಈ ಚಿಕ್ಕ ಲಾಜಿಕ್ ಗೇಟ್ ಏನ್ ಮಾಡುತ್ತೆ ಅಂತ ಹೇಳ್ತೀನಿ ನೋಡಿ. ಈ ಆರ್ ಗೇಟ್ ಏನ್ ಮಾಡುತ್ತೆ ಅಂದ್ರೆ, ನೀವು ಬ್ರಾಕೆಟ್ ನಲ್ಲಿ ಬೇಕಾದ್ರೆ ಬರ್ಕೊಳ್ಳಿ, ಅಡಿಷನ್ ಮಾಡುತ್ತೆ. ಸಾಮಾನ್ಯ ಅಡಿಷನ್ ಅಲ್ಲ, ಲಾಜಿಕಲ್ ಅಡಿಷನ್ ಮಾಡುತ್ತೆ. ಲಾಜಿಕಲ್ ಬೂಲಿಯನ್ ಆಲ್ಜಿಬ್ರಾನ ಬಳಸ್ಕೊಂಡು ಅಡಿಷನ್ ಮಾಡುತ್ತೆ. ಸೊ ಹಂಗಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡಿ ಸ್ನೇಹಿತರೆ, ಇನ್ಪುಟ್ ಬರೀತೀನಿ ಫಸ್ಟ್, ಎ ಬಿ ವೈ. ವೈ ಅಂದ್ರೆ ಏನು ಅಂದ್ರೆ ಎ ಪ್ಲಸ್ ಬಿ. ಯಾಕಂದ್ರೆ ಆರ್ ಆಪರೇಷನ್ ಮಾಡಿದ್ವಿ ಅಂದ್ರೆ ನಮಗೆ ಅಡಿಷನ್ ಆಗತ್ತೆ. ಸೊ ಇದನ್ನ ನೀವು ಬರ್ಕೊಳ್ತಿದ್ದೀರಾ. ಸೊ ಒಂದು ಟೇಬಲ್ ಮಾಡ್ಬಿಡೋಣ. ಇದನ್ನ ನಾವು ಟ್ರೂತ್ ಟೇಬಲ್ ಅಂತ ಕರಿತೀವಿ. ಸೊ ನಾನು ಇವಾಗ ಆರ್ ಗೇಟ್ ನೋಡ್ಲಿಕ್ಕೆ ಈ ರೀತಿ ಇರುತ್ತೆ. ಆರ್ ಗೇಟ್ ಏನ್ ಮಾಡುತ್ತೆ, ಅಡಿಷನ್ ಮಾಡುತ್ತೆ. ಆರ್ ಗೇಟ್ ನ ಟ್ರೂತ್ ಟೇಬಲ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡಿ, 2 ಇನ್ಪುಟ್ ಇದ್ರೆ ಅದನ್ನ ನಾವು ಕಾಂಬಿನೇಷನ್ ಆಫ್ ಬಿಟ್ಸ್ ನಾವು ಬರೀಬಹುದು. ನೋಡಿ, ಫಸ್ಟ್ 0 0 ಇನ್ಪುಟ್ ಕೊಟ್ಟು ನೋಡೋಣ, 0 1 ಇನ್ಪುಟ್ ಕೊಟ್ಟು ನೋಡೋಣ ಏನಾಗುತ್ತೆ, 1 ಮತ್ತೆ 0 ಕೊಟ್ಬಿಟ್ಟು ನೋಡೋಣ, ಹಾಗೆ 1 ಮತ್ತೆ 1 ಎರಡನ್ನೂ ಕೂಡ ಹೈ ಇನ್ಪುಟ್ ಕೊಟ್ಟು ನೋಡೋಣ ಏನು ಔಟ್ಪುಟ್ ಬರುತ್ತೆ ಅಂತ. ಇಲ್ಲಿ ನೋಡಿ, ಲಾಜಿಕಲ್ ಅಡಿಷನ್ ಆಗ್ತಾ ಇದೆ. ಸೊ ಫಸ್ಟ್ ಇನ್ಪುಟ್ ಕೊಟ್ಟೆ ಅನ್ಕೊಳ್ಳಿ, ಎ ಗೆ 0 ಕೊಟ್ಟೆ, ಬಿ ಗೆ 0 ಕೊಟ್ಟೆ, ಔಟ್ಪುಟ್ ಏನ್ ಬರುತ್ತೆ ಅಂತ ಏನಾಗಬೇಕು, ಅಡಿಷನ್ ಆಗಬೇಕು. ಸೊ ಎ ಪ್ಲಸ್ ಬಿ ಆಗಬೇಕು. ಸೊ 0 ಪ್ಲಸ್ 0 ನಮಗೆ 0ನೇ ಬರುತ್ತೆ. ಸೊ ಔಟ್ಪುಟ್ ನಮಗೆ 0ನೇ ಬಂತು. ಸೊ ನೆಕ್ಸ್ಟ್ ನೋಡೋಣ, 0 ಮತ್ತೆ 1 ಕೊಟ್ರೆ ನಮಗೇನ್ ಬರುತ್ತೆ, 0 ಪ್ಲಸ್ 1 1. ಸೊ ಹಾಗಾಗಿ 1 ಯಾವ್ದಾದ್ರು ಹೈ ಇದ್ರೂ ಕೂಡ ಅದೇ ತರ 1 ಪ್ಲಸ್ 0 ಇದ್ರೂ ಕೂಡ 1 ಬರುತ್ತೆ. ಈಗ 1 ಪ್ಲಸ್ 1 ಎರಡೂ ಕೂಡ ಹೈ ಕೊಟ್ಟಿವಿ ಅಂತ ಅನ್ಕೊಳ್ಳಿ. ಸೊ ನಿಮಗೆ 2 ಅಂತ ನೀವೇನಾದ್ರೂ ಹೇಳಿದ್ರೆ ಅದು ತುಂಬಾ ರಾಂಗ್ ಸ್ನೇಹಿತರೆ. ಯಾಕಂದ್ರೆ ನಾವು ಮಾಡ್ತಾ ಇರೋದು ಲಾಜಿಕಲ್ ಆಪರೇಷನ್, ಮತ್ತೆ ಇದು ನಾವು ಬೂಲಿಯನ್ ಆಲ್ಜಿಬ್ರಾನ ಬಳಸ್ಕೊಂಡು ಮಾಡ್ತಾ ಇದೀವಿ. 2 ಎಲೆಕ್ಟ್ರಿಕಲ್ ಸಿಗ್ನಲ್ ಹೈ ಅನ್ನ ಕೊಟ್ರೆ ನಮಗೆ ಹೈ ಸಿಗ್ನಲ್ಲೇ ಬರುತ್ತೆ. ಸೊ 1 ಪ್ಲಸ್ 1 1 ಆಗುತ್ತೆ ನಿಮ್ಮ ಲಾಜಿಕಲ್ ಆಪರೇಷನ್ ನಲ್ಲಿ. ಸೊ 1 ಪ್ಲಸ್ 1 ಏನಾಗುತ್ತೆ, 1 ಆಗುತ್ತೆ. ಸೊ ಇದು ಟ್ರೂತ್ ಟೇಬಲ್ ಸ್ನೇಹಿತರೆ, ಇದು ಆರ್ ಗೇಟ್ ನ ಔಟ್ಪುಟ್. ಇದು ನಿಮಗೆ ಯಾವ ರೀತಿಯಾದ್ರೂ ಕ್ವಶನ್ ಕೇಳಬಹುದು. ಉದಾಹರಣೆಗೆ, ಸೊ 2 ಹೈ ಕೊಟ್ಟಾಗ ಔಟ್ಪುಟ್ ಹೈ ಬಂದ್ರೆ ಇದು ಯಾವ ರೀತಿಯಾದಂತಹ ಲಾಜಿಕಲ್ ಗೇಟ್, ಅಥವಾ 1 ಆಫ್ ದ ಇನ್ಪುಟ್ ಹೈ ಇದ್ದಾಗ ನಮಗೆ ಯಾವಾಗ್ಲೂ ಔಟ್ಪುಟ್ ಹೈಯೇ ಬಂತು ಅಂದ್ರೆ ಅದು ನಮಗೆ ಯಾವ ರೀತಿಯಾದಂತ ಗೇಟ್ ಅಂದ್ರೆ ಆರ್ ಗೇಟ್. ಅಥವಾ ಲಾಜಿಕಲ್ ಅಡಿಷನ್ ಮಾಡುವಂತಹ ಲಾಜಿಕಲ್ ಗೇಟ್ ಯಾವುದು ಅಂದ್ರೆ ಆರ್ ಗೇಟ್. ಆರ್ ಗೇಟ್ ನೋಡ್ಲಿಕ್ಕೆ ಯಾವ ತರ ಇರುತ್ತೆ, ಈ ರೀತಿ ಇರುತ್ತೆ. ಸೊ ಇದು ನಿಮಗೆ ಅರ್ಥ ಆಯ್ತು ಅನ್ಕೊಂತೀನಿ. ಇದೇ ರೀತಿ 1 ಗೇಟ್ ಕಲ್ತ್ರಲ್ವಾ, ಇದೇ ರೀತಿ ಉಳಿದಂತ 6 ಗೇಟ್, ಒಟ್ಟಾರೆ 7 ಗೇಟ್ ಕಲ್ತ್ರೆ ನಿಮಗೆ ಈ ಎಲ್ಲ ಲಾಜಿಕಲ್ ಗೇಟ್ಸ್ ಅರ್ಥ ಆದಂಗೆ ಆಗತ್ತೆ. ಸ್ನೇಹಿತರೆ, ಈಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋದು ನಮ್ಮ 2ನೇ ಗೇಟ್. ಇದನ್ನ ಆಂಡ್ ಗೇಟ್ ಅಂತ ಕರಿತೀವಿ. ಆಂಡ್ ಅಂದ್ರೆ ಲಾಜಿಕಲ್ ಮಲ್ಟಿಪ್ಲಿಕೇಶನ್, ಆಯ್ತಾ. ಮಲ್ಟಿಪ್ಲಿಕೇಶನ್ಗೆ ನಾವು ಆಂಡ್ ಅಂತ ಕರಿತೀವಿ. ನೀವು ವ್ಯತ್ಯಾಸ ನೋಡ್ಬೋದು. ಆರ್ ಗೇಟ್ ಸ್ವಲ್ಪ ಕರ್ವ್ಡ್ ಸರ್ಫೇಸ್ ನಲ್ಲಿ ಈ ತರ ಇತ್ತು. ಆಂಡ್ ಗೇಟ್ ಎಲಾಂಗೇಟೆಡ್ ಡಿ ಅನ್ನೋ ಪದ ತರ ಇದೆ. ಸೊ ಹಾಗಾಗಿ ಆಂಡ್ ಗೇಟ್ ಆರ್ ಗೇಟ್ ವ್ಯತ್ಯಾಸ ತಿಳ್ಕೊಳ್ಳಿ. ಆರ್ ಏನ್ ಮಾಡುತ್ತೆ, ಅಡಿಷನ್ ಮಾಡುತ್ತೆ. ಆಂಡ್ ಏನ್ ಮಾಡುತ್ತೆ, ಮಲ್ಟಿಪ್ಲಿಕೇಶನ್ ಮಾಡುತ್ತೆ. ಸೊ ಈಗ ಇದಕ್ಕೆ ಇನ್ಪುಟ್ ಕೊಟ್ಟು ನೋಡೋಣ ಸೊ ಯಾವ ರೀತಿ ಔಟ್ಪುಟ್ ಬರುತ್ತೆ ಅಂತ. ಎ ಡಾಟ್ ಬಿ ಅಂತ ಬರಿತೀನಿ, ಅಂದ್ರೆ ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆ ಔಟ್ಪುಟ್ ನಲ್ಲಿ. ಸೊ 0 0 0 1 1 0 1 1 ಈ ರೀತಿ ಇನ್ಪುಟ್ ಕೊಟ್ಟಾಗ ಏನಾಗುತ್ತೆ, 0 ಇಂಟು 0 0 0 ಇಂಟು 1 0 1 ಇಂಟು 0 0 1 ಇಂಟು 1 1. ಸೊ ಸ್ನೇಹಿತರೆ, ಇದು ಆಂಡ್ ಗೇಟಿನ ಔಟ್ಪುಟ್ ಸ್ನೇಹಿತರೆ. ಸೊ ಇಲ್ಲಿ ನೀವು ನೋಡ್ಬೋದು, 1 ಆಫ್ ದ ಇನ್ಪುಟ್ ಲೋ ಇತ್ತು ಅಂದ್ರೆ ಔಟ್ಪುಟ್ ನಮಗೆ ಯಾವಾಗಲೂ ಲೋನೇ ಬರುತ್ತೆ. 2 ಇನ್ಪುಟ್ ಹೈ ಇದ್ರೆ ಮಾತ್ರ ನಮಗೆ ಆಂಡ್ ಗೇಟ್ ನಲ್ಲಿ ಆಪರೇಷನ್ ಆಗತ್ತೆ. ಇದು ಎಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಸರ್ ಸರ್ಕ್ಯೂಟ್ ನಲ್ಲಿ ಅನ್ನೋದನ್ನ ಕೂಡ ಹೇಳ್ಕೊಡ್ತೀನಿ. ಸೊ ಟೆನ್ಷನ್ ತಗೊಳ್ಳೋದು ಬೇಡ. ಸದ್ಯಕ್ಕೆ ಲಾಜಿಕ್ ಗೇಟ್ಸ್ ನ ಕಲಿತಾ ಹೋಗೋಣ. ಆರ್ ಗೇಟ್ ಕಲ್ತಿದ್ದೀರಾ, ಅಡಿಷನ್ ಮಾಡುತ್ತೆ. ಆಂಡ್ ಗೇಟ್ ಕಲ್ತಿದ್ದೀರಾ, ಮಲ್ಟಿಪ್ಲಿಕೇಶನ್ ಮಾಡುತ್ತೆ. ಅದರ ಟ್ರೂತ್ ಟೇಬಲ್ ಅಂತ ಕರಿತೀವಿ ಇದನ್ನ, ಅದನ್ನ ಕೂಡ ಕಲ್ತಿದ್ದೀರಾ. ಯಾವ ರೀತಿ ನೋಡಕ್ಕ ಇರುತ್ತೆ ಅಂತ ಕೂಡ ಕಲ್ತಿದ್ದೀರಾ. ಸೊ ಈಗ ಮುಂದಿನ ಗೇಟ್ ಅನ್ನ ಕಲಿಯೋಣ.
ಸೊ ಮುಂದಿನ ಗೇಟ್ ಸ್ನೇಹಿತರೆ ಇದು ನೋಡ್ಲಿಕ್ಕೆ ಡಯೋಡ್ ತರ ಇದೆ, ಬಟ್ ಡಯೋಡ್ ಅಲ್ಲ, ಇದು ಲಾಜಿಕಲ್ ನಾಟ್ ಗೇಟ್. ಸೊ ನಾಟ್ ಗೇಟ್ ಅಂತಂದ್ರೆ ನಿಮಗೆ ಕಾಂಪ್ಲಿಮೆಂಟ್ ಆಗಿ ಬರುತ್ತೆ ಸ್ನೇಹಿತರೆ. ಅಂದ್ರೆ ಎ ಇನ್ಪುಟ್ ಕೊಟ್ರೆ ಎ ಬಾರ್ ಬರುತ್ತೆ, ಉದಾಹರಣೆಗೆ 0 ಕೊಟ್ರೆ 1 ಬರುತ್ತೆ, 1 ಕೊಟ್ರೆ 0 ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ನಾವು ಯಾವುದೇ ಒಂದು ಸರ್ಕ್ಯೂಟ್ ನಲ್ಲಿ ಕಾಂಪ್ಲಿಮೆಂಟ್ ಅನ್ನು ಅಚೀವ್ ಮಾಡ್ಬೇಕಂದ್ರೆ ಈ ನಾಟ್ ಗೇಟ್ ಅನ್ನ ಬಳಸ್ತೀವಿ. ಸೊ ಈ 3 ಗೇಟ್ ಏನಿದೆಯಲ್ಲ, ಆರು, ಆಂಡ್, ನಾಟ್, ಇವು 3 ಕೂಡ ಬೇಸಿಕ್ ಗೇಟ್ಸ್ ಅಂತ ಕಲಿತೀವಿ. ಯಾಕಂದ್ರೆ ಇದಕ್ಕಿಂತ ಮೂಲಭೂತವಾಗಿ ನಾವು ಗೇಟ್ ಗಳನ್ನ ಮಾಡ್ಲಿಕ್ಕೆ ಬರಲ್ಲ. ಸೊ ಈ 3 ಗೇಟ್ ಗಳನ್ನ ಫಂಡಮೆಂಟಲ್ ಗೇಟ್ಸ್ ಅಥವಾ ಬೇಸಿಕ್ ಗೇಟ್ಸ್ ಅಂತ ಕರಿತೀವಿ. ಈ 3 ಗೇಟ್ ಇಟ್ಕೊಂಡು ನಾವು ಎಷ್ಟೇ ದೊಡ್ಡ ಸರ್ಕ್ಯೂಟ್ ಅಥವಾ ಎಷ್ಟೇ ಬೇರೆ ಬೇರೆ ರೀತಿಯ ಔಟ್ಪುಟ್ ಅನ್ನ ನಾವು ಬರೆಸಬಹುದು ಸ್ನೇಹಿತರೆ ಕಂಪ್ಯೂಟರ್ ನಲ್ಲಿ. ಈ 3 ಗೇಟ್ ಅನ್ನ ಕಲ್ತ್ಕೊಂಡಿದೀವಿ. ಈಗ ನಾನು ನಿಮಗೆ 2 ಹೊಸ ಗೇಟ್ ಅನ್ನ ಹೇಳ್ಕೊಡ್ತೀನಿ. ಯಾವೆರಡು ಗೇಟ್ ಅನ್ನ ಯೂನಿವರ್ಸಲ್ ಗೇಟ್ ಅಂತ ಕರಿತೀವಿ. ಯಾಕೆ ಹಂಗೆ ಕರಿತೀವಿ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಸೊ ಸ್ನೇಹಿತರೆ ಈ ಕಾಣ್ತಿರೋ ಗೇಟ್ ಯಾವುದು ಅಂದ್ರೆ ನ್ಯಾಂಡ್ ಗೇಟ್. ಸೊ ನ್ಯಾಂಡ್ ಅಂದ್ರೆ ಆಂಡ್ ಗೇಟ್ಗೆ ನಾಟ್ ಗೇಟ್ ಹಾಕಿದ್ರೆ ಏನಾಗುತ್ತೋ ಅದು ನ್ಯಾಂಡ್ ಗೇಟ್. ಅಂದ್ರೆ ಆಂಡ್ ಗೇಟ್ ಔಟ್ಪುಟ್ಗೆ ನಾವು ಅದನ್ನ ಕಾಂಪ್ಲಿಮೆಂಟ್ ಮಾಡಿದ್ರೆ ಏನು ಔಟ್ಪುಟ್ ಬರುತ್ತೋ ಅದನ್ನ ನ್ಯಾಂಡ್ ಗೇಟ್ ಅಂತ ಕರಿತೀವಿ. ಸೊ ನೀವು ಹಾಗಾಗಿ ಸಿಂಬಲ್ ಕೂಡ ನೋಡ್ಬೋದು. ಒಂದು ನಿಮ್ಗೆ ಒಂದು ಆಂಡ್ ಗೇಟ್ ನ ಸಿಂಬಲ್ ಇದೆ, ಅದ್ರ ಮೇಲೆ ಒಂದು ಬಬಲ್ ಇದೆ. ಈ ಬಬಲ್ ನಾಟ್ ಗೇಟ್ ಅನ್ನ ಸಿಂಬಲೈಸ್ ಮಾಡುತ್ತೆ. ಸೊ ಒಂದು ನ್ಯಾಂಡ್ ಗೇಟ್ ಈ ರೀತಿ ಇರುತ್ತೆ ನೋಡ್ಲಿಕ್ಕೆ. ಸೊ ಇದರ ಔಟ್ಪುಟ್ ಅನ್ನ ನೋಡ್ತಾ ಹೋಗೋಣ. 0 0 0 1 1 0 1 1. ಸೊ ಇದರ ಔಟ್ಪುಟ್ ಏನಾಗುತ್ತೆ ನೋಡಿ ಸ್ನೇಹಿತರೆ, ಆಂಡ್ ಗೇಟ್ ಆಗುತ್ತೆ, ಬಟ್ ಇಲ್ಲಿ ನೋಡ್ಬೋದು ನೀವು ಔಟ್ಪುಟ್ ನಲ್ಲಿ ಕಾಂಪ್ಲಿಮೆಂಟ್ ಕೂಡ ಆಗ್ತಿದೆ. ಯಾಕಂದ್ರೆ ನಾಟ್ ಗೇಟ್ ಇರೋದ್ರಿಂದ. ಸೊ ನೋಡೋಣ, 0 ಇಂಟು 0 0 ಬರುತ್ತೆ ಆಂಡ್ ಗೇಟ್ ಅಲ್ಲಿ, ಬಟ್ ನ್ಯಾಂಡ್ ಗೇಟ್ ಅಲ್ಲಿ ಅದರ ಕಾಂಪ್ಲಿಮೆಂಟ್ ಆಗಿ 1 ಬರುತ್ತೆ. ನೋಡಿ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಅಂದ್ರೆ ಇಲ್ಲಿ ನಾನು ಎ ಡಾಟ್ ಬಿ ಔಟ್ಪುಟ್ ಅನ್ನ ಬರ್ದ್ಬಿಡ್ತೀನಿ. 0 ಇಂಟು 0 0, 1 ಇಂಟು 0 0, 1 ಇಂಟು 0 0, 1 ಇಂಟು 1 1. ಸೊ ಈಗ ಅದರ ಕಾಂಪ್ಲಿಮೆಂಟ್ ಅನ್ನ ಬರೆದ್ರೆ ಆಯ್ತು. ಸೊ ಆಕ್ಚುಲಿ ಆನ್ಸರ್ 0, ಬಟ್ ಅದರ ಕಾಂಪ್ಲಿಮೆಂಟ್ ಆಗಿ 1 ಬರ್ತಿದೆ. ಇದಕ್ಕೂ ಕೂಡ 1 ಬರುತ್ತೆ, ಇದಕ್ಕೂ ಕೂಡ 1 ಬರುತ್ತೆ, ಇದಕ್ಕೆ ಕೂಡ 0 ಬರುತ್ತೆ. ಸೊ ಸ್ನೇಹಿತರೆ ನೀವು ನ್ಯಾಂಡ್ ಗೇಟಿನ ಔಟ್ಪುಟ್ ಅನ್ನ ಕಲ್ತಿದ್ದೀರಾ. ಇದು ಅದರ ಟ್ರುತ್ ಟೇಬಲ್. ಇನ್ನು 3 ತರ ಗೇಟ್ ಇದೆ. ಸೊ ಅದನ್ನ ಕಲಿತಾ ಹೋಗೋಣ. ನೆಕ್ಸ್ಟ್ ಗೇಟ್ ನೋಡೋಣ. ಸೊ ಸ್ನೇಹಿತರೆ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತದ್ದು ನಾರ್ ಗೇಟ್ ಅಂತ. ನಾನು ನಿಮಗೆ ಹೇಳಿದೆ ತುಂಬಾ ಸುಲಭ ಸ್ನೇಹಿತರೆ. ಆರ್ ಗೇಟಿಗೆ ನಾಟ್ ಗೇಟ್ ಹಾಕಿದ್ರೆ ನಾರ್ ಗೇಟ್ ಆಗುತ್ತೆ. ಸೊ ಹಾಗಾಗಿ ಸಿಂಬಲ್ ಕೂಡ ನೀವು ನೋಡ್ಬೋದು. ಒಂದು ಆರ್ ಗೇಟ್ ಇದೆ, ಆರ್ ಗೇಟ್ಗೆ ಒಂದು ಬಬಲ್ ಕೊಟ್ಟಿದ್ದೀವಿ. ಆ ಬಬಲ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಒಂದು ನಾಟ್ ಗೇಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಿಮಗೆ ಆರ್ ಗೇಟ್ ನ ಔಟ್ಪುಟ್ ಗೊತ್ತು. ಆರ್ ಗೇಟ್ ಏನ್ ಔಟ್ಪುಟ್ ಅಡಿಷನ್ ಆಗುತ್ತೆ, ಎ ಪ್ಲಸ್ ಬಿ ಆಗುತ್ತೆ. ಬಟ್ ನಮ್ಗೆ ಇಲ್ಲಿ ನಾರ್ ಬೇಕಿರೋದಲ್ವಾ. ನಾರ್ ಅಂದ್ರೆ ಅದರ ಕಾಂಪ್ಲಿಮೆಂಟ್ ಆಗಬೇಕು. ಸೊ ಎ ಪ್ಲಸ್ ಬಿ ಹೋಲ್ ಬಾರ್ ಆಗುತ್ತೆ, ಕಾಂಪ್ಲಿಮೆಂಟ್ ಆಗುತ್ತೆ ಔಟ್ಪುಟ್. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು 0 0 ಸೊ ನಾನು ನಿಮಗೆ ಆರ್ ಗೇಟ್ ಔಟ್ಪುಟ್ ಅನ್ನ ಬರ್ದಿದ್ದೀನಿ. ಈಗ ನಾರ್ ಗೇಟ್ ಏನಾಗುತ್ತೆ ಅಂದ್ರೆ ಆರ್ ಗೇಟ್ ಔಟ್ಪುಟ್ ಕಾಂಪ್ಲಿಮೆಂಟ್ ಆಗಿ ಬರುತ್ತೆ. ಸೊ 0 ಅಂದ್ರೆ 1 ಬರುತ್ತೆ, 1 ಅಂದ್ರೆ 0, 1 ಅಂದ್ರೆ 0, 1 ಅಂದ್ರೆ 0 ಆಗಿ ಬರುತ್ತೆ. ಸೊ ಇದು ನಾರ್ ಗೇಟ್ ನ ಔಟ್ಪುಟ್. ಸೊ ಸ್ನೇಹಿತರೆ ನಾವು 3 ಬೇಸಿಕ್ ಗೇಟ್ ಅನ್ನ ಕಲ್ತಿದ್ದೀವಿ, ಆರ್ ಅಂಡ್ ನಾಟ್. 2 ಯೂನಿವರ್ಸಲ್ ಗೇಟ್ ಅನ್ನ ಕಲ್ತಿದ್ದೀವಿ, ನ್ಯಾಂಡ್ ಮತ್ತು ನಾರ್. ಸೊ ಇವೆರಡು ಗೇಟ್ ಅನ್ನ ನೀವು ಕಲ್ತಿದ್ದೀರಾ ಅನ್ಕೊಳ್ತೀವಿ. ಸೊ ಈಗ ಒಟ್ಟಾರೆ ನಾವು 5 ಲಾಜಿಕ್ ಗೇಟ್ಸ್ ಅನ್ನ ಕಲ್ತಿದ್ದೀವಿ. ಅದರ ಟ್ರುತ್ ಟೇಬಲ್ ಗೊತ್ತು, ಅದರ ಔಟ್ಪುಟ್ ಏನಂತ ಗೊತ್ತು, ನೋಡ್ಲಿಕ್ಕೆ ಯಾವ ತರ ಇದೆ ಅಂತ ಗೊತ್ತು. ಸೊ ಈ 5 ಗೇಟ್ ಅನ್ನ ನಿಮ್ಗೆ ಇಟ್ಕೊಂಡು ನಾವು ಕ್ವಶನ್ ಗಳನ್ನ ಕಲಿತೀವಿ. ಜೊತೆಗೆ ಇನ್ನು 2 ಎಕ್ಸ್ಟ್ರಾ ಕ್ವಶನ್ಸ್ ಇದಾವೆ, ಅದನ್ನ ನೋಡ್ತಾ ಹೋಗೋಣ. ಹಾಗೇನೆ ಯಾಕೆ ನ್ಯಾಂಡ್ ಮತ್ತೆ ನಾರಿಗೆ ನಾವು ಯೂನಿವರ್ಸಲ್ ಗೇಟ್ ಅಂತ ಅಂತೀವಂದ್ರೆ, ನೀವು ಬರೀ ನ್ಯಾಂಡ್ ಗೇಟ್ ಅನ್ನ ಬಳಸ್ಕೊಂಡು ಅಥವಾ ಬರೀ ನಾರ್ ಗೇಟ್ ಅನ್ನ ಬಳಸ್ಕೊಂಡು ಎಲ್ಲಾ ತರ ಬೇಸಿಕ್ ಗೇಟ್ಸ್ ಅನ್ನ ಕೂಡ ಅಚೀವ್ ಮಾಡಬಹುದು. ಉದಾಹರಣೆಗೆ ಬರೀ ಮಿನಿಮಮ್ ನಂಬರ್ ಆಫ್ ನ್ಯಾಂಡ್ ಗೇಟ್ ಅನ್ನ ಬಳಸಿ ನಾವು ನಾಟ್ ಗೇಟ್ ಮಾಡ್ಬೋದು, ಆಂಡ್ ಗೇಟ್ ಮಾಡ್ಬೋದು, ಆರ್ ಗೇಟ್ ಮಾಡ್ಬೋದು. ಈ ರೀತಿ ನಾವು ಬೇಸಿಕ್ ಗೇಟ್ಸ್ ಅನ್ನ ಮಾಡ್ಬೋದು. ಸೊ ಹಾಗಾಗಿ ಇವೆರಡನ್ನ ಯೂನಿವರ್ಸಲ್ ಗೇಟ್ಸ್ ಅಂತ ಕರಿತೀವಿ. ಅವೆರಡನ್ನ ನ್ಯಾಂಡ್ ಮತ್ತೆ ನಾರ್ ಅನ್ನ. ಇನ್ನು ಉಳಿದಿರೋ 3 ಗೇಟ್ಸ್ ಅನ್ನ ಬೇಸಿಕ್ ಗೇಟ್ಸ್ ಅಂತ ಕರಿತೀವಿ. ಅದು ಬಿಟ್ಟು ಎಕ್ಸ್ಕ್ಲೂಸಿವ್ ಗೇಟ್ಸ್ ಗಳಿದಾವೆ, ಅದ್ಯಾವುದು ಅಂತ ಕಲಿತಾ ಹೋಗೋಣ. ಸೊ ಸ್ನೇಹಿತರೆ ನೀವಿಲ್ಲಿ ನೋಡ್ತಿರೋದು ಎಕ್ಸ್ಕ್ಲೂಸಿವ್ ಆರ್ ಗೇಟ್ ಅಥವಾ ಎಕ್ಸ್ ಆರ್ ಗೇಟ್ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಇದಕ್ಕೆ ಔಟ್ಪುಟ್ ಯಾವ ತರ ಬರುತ್ತೆ ಅಂತ ನೋಡಿ, ಎ ಬಿ, ಇದಕ್ಕೆ ಔಟ್ಪುಟ್ ಎ ಬಿ ಅಂತ. ಸರ್ ಇದೇನು ಸರ್ ಪ್ಲಸ್ ಮೇಲೆ ಏನೋ ಸರ್ಕಲ್ ಹಾಕ್ಬಿಟ್ಟಿದ್ದೀರಾ, ಅದು ಏನಂತ ಇಲ್ಲಿ ಬರೀತೀನಿ ನೋಡಿ, ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್. ಸೊ ಸ್ನೇಹಿತರೆ ಈ ರೀತಿ ಔಟ್ಪುಟ್ ಇರುತ್ತೆ. ನೀವು ಇದನ್ನ ಗಮನದಲ್ಲಿ ಇಟ್ಕೊಂಡ್ರೆ ಆಯ್ತೇನು, ಈ ಈಕ್ವೇಶನ್ ಅನ್ನ ನೆನ್ಪಿಟ್ಕೊಂಡ್ರೆ ಆಯ್ತು. ಎಕ್ಸಾರ್ ಗೇಟ್ ಅಲ್ಲಿ ಅಡಿಷನ್ ಆಗುತ್ತೆ, ಪ್ಲಸ್ ಒಂದೊಂದು ಈಚ್ ಕಾಂಪ್ಲಿಮೆಂಟ್ ಆಗುತ್ತೆ. ಸೊ ಇದಕ್ಕೆ ನಿಮಗೆ ಇದನ್ನ ಅರ್ಥ ಮಾಡ್ಸಕ್ಕೆ ನಾನು ನಿಮಗೆ ಇಲ್ಲಿ ಏನ್ ಮಾಡಿರ್ತೀನಿ ಅಂತ ಹೇಳಿದ್ರೆ, ಎ ಬಾರ್ ಬಿ ಬಿ ಬಾರ್ ಬರ್ದಿರ್ತೀನಿ. ಸೊ ದಟ್ ನಿಮಗೆ ಅದನ್ನ ಒಟ್ಟಿಗೆ ಬರೀಲಿಕ್ಕೆ ಗೊತ್ತಾಗುತ್ತೆ. ಸೊ ಎ 0 0 0 1
1 0 1 1. ಸೊ ಇದರ ಕಾಂಪ್ಲಿಮೆಂಟು ಬರೆದು ಬಿಡೋಣ. ಬಿದು ಕಾಂಪ್ಲಿಮೆಂಟ್ ಬರೆದ್ರೆ ಈ ರೀತಿ ಆಗುತ್ತೆ. ಸೊ ಈಗ ಔಟ್ಪುಟ್ ನೋಡಿ ಬರಿತೀನಿ, ತುಂಬ ಇಂಪಾರ್ಟೆಂಟ್. ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್. ನೋಡಿ ಇಲ್ಲಿ ಎ ಬಾರ್ ಇಲ್ಲಿದೆ, ಬಿ ಇಲ್ಲಿದೆ. ಎ ಬಾರ್ ಬಿ ಏನಾಗುತ್ತೆ, 1 ಇಂಟು 0 0 ಆಗುತ್ತೆ. ಸೊ 0 ಪ್ಲಸ್ ಎ ಬಿ ಬಾರ್, ಎ 0 ಇದೆ, ಬಿ ಬಾರ್ 1 ಇದೆ. 0 ಇಂಟು 1 0 ಆಗುತ್ತೆ. ಸೊ 0 ಪ್ಲಸ್ 0 ಏನಾಗುತ್ತೆ, 0 ಆಗುತ್ತೆ. ಸೊ ಔಟ್ಪುಟ್ ನಿಮಗೆ ಅರ್ಥ ಮಾಡಿಸ್ತಿದ್ದೀನಿ ನೋಡಿ. ಅಲ್ಲಿ ಕೊಟ್ಟಿರೋದನ್ನ ಮಲ್ಟಿಪ್ಲೈ ಮಾಡ್ತಿದ್ದೀವಿ ಅಷ್ಟೇ. ಸೊ ಈಗ ಮತ್ತೆ ನೋಡಿ ಎ ಬಾರ್ ಬಿ ಆಗುತ್ತೆ. ಎ ಬಾರ್ 1 ಇದೆ, ಬಿ 1 ಇದೆ. 1 ಇಂಟು 1 1 ಆಗುತ್ತೆ. ಎ ಬಿ ಬಾರ್ ಇದೆ, ಎ ಇಲ್ಲಿದೆ, 0 ಇದೆ, ಬಿ ಬಾರ್ 0 ಇದೆ. 0 ಇಂಟು 0 0 ಆಗುತ್ತೆ. 1 ಪ್ಲಸ್ 0 1 ಆಗುತ್ತೆ. ಸೊ ಈ ರೀತಿ ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗ್ತಿದ್ದೀವಿ. ಮತ್ತೆ ನೋಡಿ ಎ ಬಾರ್ ಬಿ, ಎ ಬಾರ್ ಏನಿದೆ 0 ಇದೆ, ಬಿ ಏನಿದೆ 0 ಇದೆ. ನೆಕ್ಸ್ಟು ಎ ಬಿ ಬಾರ್, ಎ ಏನಿದೆ 1 ಇದೆ, ಬಿ ಬಾರ್ ಏನಿದೆ 1 ಇದೆ. 1 ಇಂಟು 1 1 ಆಗುತ್ತೆ. ಔಟ್ಪುಟ್ 1 ಆಗುತ್ತೆ. ನೆಕ್ಸ್ಟ್ ನೋಡಿ ಎ ಬಾರ್ ಬಿ ಎ ಬಿ ಬಾರ್, ಇನ್ನೊಂದು ಲಾಸ್ಟ್ ಔಟ್ಪುಟ್ಟಿಗೆ ನೋಡೋಣ. ಎ ಬಾರ್ ಏನಿದೆ 0 ಇದೆ, ಬಿ ಏನಿದೆ 1 ಇದೆ. 0 ಇಂಟು 1 0. ಮತ್ತೆ ನೋಡಿ ಎ ಏನಿದೆ 1 ಇದೆ, ಬಿ ಬಾರ್ ಏನಿದೆ 0 ಇದೆ. 1 ಇಂಟು 0 0 ಆಗುತ್ತೆ. ಸೊ ಔಟ್ಪುಟ್ ಕೂಡ 0 ಆಗುತ್ತೆ. ಸ್ನೇಹಿತರೆ ಈ ಒಂದು ಟ್ರೂತ್ ಟೇಬಲ್ ಅನ್ನ ಬರ್ಕೊಳ್ಳಿ. ಸೊ ಎಕ್ಸಾರ್ ಗೇಟ್ ನ ಔಟ್ಪುಟ್ ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್ ಇರುತ್ತೆ. ಸೊ ಇನ್ಪುಟ್ ನಾವು 0 0 1 ಅಂದ್ರೆ 4 ತರ ಇನ್ಪುಟ್ ಕೊಟ್ರೆ ನಮಗೆ 0 1 1 0 ಬರುತ್ತೆ. ಸೊ ಇದು ನಿಮಗೆ ಪರೀಕ್ಷೆಯಲ್ಲಿ ಯಾವ ತರ ಕೇಳ್ತಾರೆ ಅಂದ್ರೆ, ಒನ್ ಆಫ್ ದ ಇನ್ಪುಟ್ ಹೈ ಇದ್ದಾಗ ಹೈ ಬಂದು, ಎರಡು ಲೋ ಅಥವಾ ಎರಡು ಹೈ ಇದ್ದಾಗ 0 ಬಂತು, ಫಾಲ್ಸ್ ಬಂತು ಅಂತ ಅಂದ್ರೆ ಅದು ಯಾವ ಗೇಟ್ ಅಂತ ಕೇಳ್ಬೋದು, ಎಕ್ಸಾರ್ ಗೇಟ್ ಅಂತ ಹೇಳ್ಬಿಟ್ಟು, ಎಕ್ಸ್ಕ್ಲೂಸಿವ್ ಆರ್ ಗೇಟ್ ಅಂತ ಕರಿತೀವಿ. ಇನ್ನು ಕೊನೆಯ ಒಂದು ಗೇಟ್ ಇದೆ, ಅದನ್ನ ನೋಡೋಣ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕೇವಲ ಬರೀ ಲಾಜಿಕ್ ಗೇಟ್ಸ್ ಅನ್ನು ಕಲಿಯೋಣ. ನೆಕ್ಸ್ಟ್ ಅಲ್ಲಿ ಬೂಲಿಯನ್ ಆಲ್ಜಿಬ್ರಾನ ಕಲಿತು ಆ ಬೂಲಿಯನ್ ಆಲ್ಜಿಬ್ರಾನ ಬಳಸ್ಕೊಂಡು ಈ ಲಾಜಿಕ್ ಗೇಟ್ಸ್ ಅನ್ನ ರಿಯಲೈಸ್ ಮಾಡೋದನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಕಲಿತಾ ಹೋಗೋಣ. ಸೊ ಸ್ನೇಹಿತರೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋದು ಎಕ್ಸ್ನಾರ್ ಗೇಟ್. ಎಕ್ಸ್ನಾರ್ ಗೇಟ್ ನೋಡಿ, ಎಕ್ಸ್ಕ್ಲೂಸಿವ್ ಆರ್ ಗೇಟ್ ತರಾನೇ ಇದೆ, ಬಟ್ ಪಕ್ಕದಲ್ಲಿ ಒಂದು ನಾಟ್ ಹಾಕಿದೀವಿ. ಸೊ ನಾಟ್ ಗೇಟ್ ಹಾಕಿರೋದ್ರಿಂದ ಎಕ್ಸ್ನಾರ್ ಗೇಟ್ ಆಗುತ್ತೆ. ಇದರ ಔಟ್ಪುಟ್ ನೋಡಿ ಸ್ನೇಹಿತರೆ ಯಾವ ತರ ಇರುತ್ತೆ, ಎ ಬಿ ಪ್ಲಸ್ ಎ ಬಾರ್ ಬಿ ಬಾರ್ ಅಥವಾ ಎ ಬಾರ್ ಬಿ ಬಾರ್ ಪ್ಲಸ್ ಎ ಬಿ ಹೆಂಗಾದ್ರು ಬರಿಬೋದು. ಯಾಕಂದ್ರೆ ಅಸೋಸಿಯೇಟಿವ್ ಪ್ರಾಪರ್ಟಿ, ಕಾಮ್ಯುಟೇಟಿವ್ ಪ್ರಾಪರ್ಟಿ ಎಲ್ಲ ಕೂಡ ವರ್ಡ್ಸ್ ಗುಡ್ ಆಗುತ್ತೆ ಅದಕ್ಕೆ ನಮ್ಮ ಲಾಜಿಕಲ್ ಎಕ್ಸ್ಪ್ರೆಷನ್ಸ್ಗೆ. ಸೊ ಇಲ್ಲಿ ಬರೆಯೋದಾದ್ರೆ ನಿಮಗೆ ಸಿಂಪಲ್ ಆಗಿ ಬರೀತೀನಿ. 0 ಇಂಟು 0 ಎಷ್ಟು, 0 ಪ್ಲಸ್ ಇದರ ಎರಡರದ್ದು ಕಾಂಪ್ಲಿಮೆಂಟ್ 1 1 ಆಗುತ್ತೆ. 1 ಇಂಟು 1 1 ಆಗುತ್ತೆ. 0 ಪ್ಲಸ್ 1 1 ಆಗುತ್ತೆ. ನೆಕ್ಸ್ಟ್ ನೋಡಿ ಎ ಇಂಟು ಬಿ ಏನು, 0 ಇಂಟು 1 0 ಆಗುತ್ತೆ. ಎ ಬಾರ್ ಬಿ ಬಾರ್ ಇದು ಮತ್ತೆ ಉಲ್ಟಾ ಆಗುತ್ತೆ, 0ನೇ ಆಗುತ್ತೆ. ಸೊ ಇದು ಆನ್ಸರ್ 0ನೇ ಬರುತ್ತೆ. ಸೊ ಇದು ಕೂಡ ಅದೇ ತರ, ಎರಡು ಕೂಡ 0ನೇ ಆಗುತ್ತೆ ಬರುತ್ತೆ. ಎರಡು ಹೈ ಇದ್ದಾಗ ನೋಡಿ 1 ಇಂಟು 1 1 ಬಂದಿರುತ್ತೆ. ಎರಡು ಕಾಂಪ್ಲಿಮೆಂಟ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡಿದಾಗ 0 ಆಗುತ್ತೆ. ಸೊ 1 ಪ್ಲಸ್ 0 1 ಬರುತ್ತೆ. ಸೊ ಸ್ನೇಹಿತರೆ ಇದು ಎಕ್ಸ್ನಾರ್ ಗೇಟಿನ ಔಟ್ಪುಟ್, ಎ ಬಿ ಪ್ಲಸ್ ಎ ಬಾರ್ ಬಿ ಬಾರ್. ಸೊ ಈ ತರ ಒಂದು ಎಕ್ಸ್ನಾರ್ ಗೇಟ್ ಇರುತ್ತೆ. ಸೊ ನಾವು 7 ರೀತಿಯ ಲಾಜಿಕ್ ಗೇಟ್ಸ್ ಅನ್ನ ಕಲ್ತಿದ್ದೀವಿ. ಆ್ಯಂಡ್, ಆರ್, ನಾಟ್, ಹಾಗೇನೆ ನ್ಯಾಂಡ್ ಮತ್ತು ನಾರ್, ಜೊತೆಗೆ ಎಕ್ಸಾರ್ ಮತ್ತು ಎಕ್ಸ್ನಾರ್. ಸೊ ಈ ರೀತಿ 7 ಗೇಟ್ ಅನ್ನ ಕಲ್ತಿದ್ದೀವಿ. ಇದನ್ನೆಲ್ಲ ಯಾವ ತರ ಸರ್, ಇದು ನಮಗೆ ಬರೀ ಸಿಂಬಲ್ ಹೇಳಿದಿರಾ, ಟ್ರೂತ್ ಟೇಬಲ್ ಹೇಳಿದಿರಾ, ಇದನ್ನ ಯಾವ ರೀತಿ ಬಳಸೋದು, ಪರೀಕ್ಷೆಯಲ್ಲಿ ಕೇಳಿದ್ರೆ ಹೆಂಗ್ ಬರೆಯೋದು ಅಂತ ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಸರ್ ಸ್ಕ್ರೀನ್ ಮೇಲೆ ಕಾಣ್ತಿರೋದು ನೋಡಿ ಹೆದರಿಕೆ ಆಗ್ತೈತೆ ಸರ್, ನಾನೇನಾದ್ರು ಇಂಜಿನಿಯರ್ ಆದ್ನ ಅಂತ ಅನ್ಕೋಬೇಡಿ. ಸೊ ಸ್ನೇಹಿತರೆ ಅದು ನಾವು ಕೊಟ್ಟಿರುವಂತ ಲಾಜಿಕ್ ಗೇಟ್ಸ್ ಅನ್ನ, ಎಕ್ಸ್ಪ್ರೆಷನ್ಸ್ ಅನ್ನ ರಿಯಲೈಸ್ ಮಾಡಿರೋದು ನಾವು ಕೊಟ್ಟಿರುವಂತ ಬೇಸಿಕ್ ಗೇಟ್ಸ್ ನಲ್ಲಿ. ಈ ರೀತಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಮುಂದಿನ ವಿಡಿಯೋಗಳಲ್ಲಿ ನಾವು ಕಲಿತಾ ಹೋಗೋಣ ಸ್ನೇಹಿತರೆ. ಸೊ ಮುಂದಿನ ವಿಡಿಯೋಗಳಲ್ಲಿ ಲಾಜಿಕ್ ಗೇಟ್ಸ್ ರಿಯಲೈಸೇಷನ್, ಬೂಲಿಯನ್ ಆಲ್ಜಿಬ್ರಾನ ಕಲಿಯೋಣ. ಸೊ ಅಲ್ಲಿಗೆ ಸಂಪೂರ್ಣವಾಗಿ ನೀವು ಈ ಚಾಪ್ಟರ್ ಅನ್ನ ಕಲ್ತಂಗಾಗತ್ತೆ. ಸೊ ಪರೀಕ್ಷೆಯನ್ನ ಸಮರ್ಪಕವಾಗಿ ಎದುರಿಸೋ ರೀತಿ ಆಗತ್ತೆ. ಸೊ ಇಷ್ಟನ್ನ ಹೇಳ್ತಾ, ಸೊ ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ, ಇದೇ ರೀತಿ ಫಾಲೋ ಮಾಡ್ತಾ ಇರಿ. ಸೊ ಮುಂದಿನ ಭಾಗದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.